ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನ ಕಿಡ್ನಾಪ್ ಮಾಡಿ 1 ವರ್ಷದಿಂದ ಇಷ್ಟು ಚೆನ್ನಾಗಿ ನೋಡ್ಕೋತಿರೋ ನನ್ಗೆ ಸೈಕೋ ಅಂತ ಹೇಳ್ತಿದ್ಯಲ್ಲ, ನೀನೇ ಯೋಚನೆ ಮಾಡು. ಯಾರಾದ್ರೂ ಕಿಡ್ನಾಪ್ ಮಾಡಿದವ್ರನ್ನ ಇಷ್ಟು ದಿನ ಊಟ ತಿಂಡಿ ಬಟ್ಟೆ ಕೊಟ್ಟು ಇಷ್ಟು ಪ್ರೀತಿಯಿಂದ ನೋಡ್ಕೋತಾರ? ಅದೇ ಹೇಳ್ತಿರೋದು. ಯಾಕಿಷ್ಟೆಲ್ಲ ಮಾಡ್ತಿದ್ಯಾ? ನೀನ್ ಈ ತರ ಹಿಡ್ಕೊಂಡಿರೋದ್ರಿಂದ ನನಗೆ ಹಿಂಸೆ ಜಾಸ್ತಿ ಆಗ್ತಿದೆ. ಹೇ, ನಮ್ಮ ಅಣ್ಣನ ಹೆಸರು ಗೊತ್ತು ತಾನೇ ನಿನಗೆ? ನಿನಗೆ ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ ಅವನ್ನ ಮಾತಾಡ್ಸ್ಕೊಂಬ ಹೋಗು. ನಮ್ಮ ಅಣ್ಣ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೊಡ್ತಾನೆ. ಮರ್ಯಾದೆಯಿಂದ ಅದನ್ನ ತಗೊಂಡು ನನ್ನ ಬಿಟ್ಬಿಡು. ನೋಡು, ನಿನ್ನ ಅಣ್ಣ ಯಾರಾದ್ರೆ ನನ್ಗೇನು? ಅವನತ್ರ ನನ್ಗೇನ್ ಕೆಲ್ಸ? ನೋಡು, ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣಂಗ್ ಮಾತ್ರ ವಿಷಯ ಗೊತ್ತಾದ್ರೆ ನೀನು ಅದ್ಯಾರೋ ಫ್ರೆಂಡು ಅಂತ ಹೇಳ್ತೀಯಲ್ಲ, ಇಬ್ರು ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತಾನೆ. ನೋಡು, ಮತ್ತೆ ಅದ್ನೇ ಮಾತಾಡ್ತಿದ್ಯಲ್ಲ. ನಿನ್ಗೆ ನಿನ್ನ ಅಣ್ಣ ಅಂದ್ರೆ ಪ್ರೀತಿ, ನನಗೆ ನನ್ ಫ್ರೆಂಡು ಅಂದ್ರೆ ಪ್ರೀತಿ. ಏ, ಯಾವಳೆ ನಿನ್ ಫ್ರೆಂಡು? ಫ್ರೆಂಡು 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 ಅಂತೀಯಲ್ಲ, ಯಾರೇ ಅವಳು? ಛೇ, ಹಾಗೆಲ್ಲ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಅವಳು ನಿನ್ನ ಯಾಕೆ ಇಷ್ಟಪಡ್ತಿದ್ದಾಳೋ ನನಗೆ ಗೊತ್ತಿಲ್ಲ. ಸಾರಿ, ಇಷ್ಟಪಟ್ಟಿದ್ದಾಳೋ ಕೋಪ ಮಾಡ್ಕೊಂಡಿದ್ದಾಳೋ ಅಂತ ಗೊತ್ತಿಲ್ಲ ನನಗೆ. ಇನ್ನು 2 ದಿನ, ಓಕೆ? ಬರ್ಲಾ? ಟೇಕ್ ಕೇರ್. ಏಯ್, ಬಾಯ್. ಏಯ್, ನಿಂತ್ಕೊಳ್ಳೆ. ಏಯ್, ಶಂಕ್ರು, ಅಮೋರೆ, ಇದನ್ನೊಂದು ಕಾರಲ್ಲಿ ಇಟ್ಬಿಡಪ್ಪ. ಸರಿ ಮೊರೆ. ಇಷ್ಟನೇ ಮೊರೆ, ಬೇರೆ ಏನಾದ್ರು ಇದೆಯಾ? ಎಲ್ಲ ಇಟ್ಟಿದೀನಿ, ಆದ್ರೂ ನೀನೊಂದ್ಸಲ ಚೆಕ್ ಮಾಡ್ಬಿಡು. ಸುಮತಿ, ಎಲ್ಲ ಕೊಟ್ಟು ಕಳಿಸಿದ್ಯಾ ತಾನೆ? ಮತ್ತೇನಾದ್ರೂ ಮರ್ತ್ರ ಅಲ್ಲಿಂದ ವಾಪಸ್ ಬರಕ್ಕಾಗಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ರೀ, ಒಂದ್ಸಲಿ ಮನೆಯಿಂದ ಹೋದ್ಮೇಲೆ ಮತ್ತೆ ವಾಪಸ್ ಬರೋ ಮಾತೇ ಇಲ್ಲ. ಅದಕ್ಕೆ ಅಲ್ವಾ ನಿಮ್ಮನ್ನು ಬೇಗ ರೆಡಿ ಮಾಡ್ಸಿದ್ದು. ಅಂದ್ರೆ ನಾನು ವಸ್ತುನಾ? ಒಂಥರ ಹಾಗೆ, ನೀವು ಜೀವಂತವಾಗಿರೋ ಬೆಲೆ ಬಾಳೋ ವಸ್ತು. ಆಹಾ, ನೀನ್ ಹೊಗಳ್ತಾ ಇದೆಯೋ ಬೈತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಬೆಲೆ ಬಾಳೋ ವಸ್ತು ಹಾಗಿರ್ಲಿ, ಅಲ್ಲಿ ನೋಡು, ಈ ಮನೆ ಅಮೂಲ್ಯವಾದ ಚಿನ್ನ ಇಳಿತಾ ಇದೆ.